ಹಲೋ ಎವ್ರಿವನ್, ನಿಮಗೆ ಗೊತ್ತಿತ್ತಾ ನಮ್ಮ ಇಂಡಿಯಾದಲ್ಲಿ ಫ್ಯಾಷನ್ ಡಿಸೈನಿಂಗಲ್ಲಿ ಆಲ್ಮೋಸ್ಟ್ ನೀವು 3 lakhs per month ಅರ್ನ್ ಮಾಡ್ಬೋದು ಅಂತ. ಹೇಗೆ ಅಂತ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಅಕಸ್ಮಾತ್ ಏನಾದರೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರೇ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. Hello everyone, welcome back to my YouTube channel. ನಾನು ನಿಮ್ಮ ಸಂಧ್ಯಾ ಸುರೇಶ್, ದ ಫೌಂಡರ್ ಆಫ್ ದಕ್ಷಿಣ ಇನ್ಸ್ಟಿಟ್ಯೂಟ್ ಆಫ್ ಇಮೇಜ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್. ನೀವು ಫ್ಯಾಷನ್ ಡಿಸೈನಿಂಗ್ ಕೆರಿಯರಲ್ಲಿ ಮೋರ್ ದ್ಯಾನ್ 3 lakhs per month ಅರ್ನ್ ಮಾಡೋ ಆಸೆ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ನಾನು ಏನು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಸ್ವಲ್ಪ ಜನ ಹೆಣ್ಮಕ್ಳು ನಾನು ಆಲ್ರೆಡಿ ಸ್ಟಿಚಿಂಗ್ ಕಲ್ತಿದ್ದೀನಿ, ನನಗೂ ಒಂದಷ್ಟು ಪ್ಯಾಟರ್ನ್ಸ್ ಬೇಕು, ಯೂಟ್ಯೂಬಲ್ಲಿ ನೋಡಿ ಒಂದಷ್ಟು ಹೊಸ ಐಡಿಯಾಸ್ನ ಕಲ್ತಿದ್ದೀನಿ, ಹೊಸ ಪ್ಯಾಟರ್ನ್ಸ್ನ ಕಲ್ತಿದ್ದೀನಿ, ನಾನು ಕ್ಲಾಸಿಗೆ ಹೋಗಿ ಸ್ಟಿಚಿಂಗ್ನೇ ಕಲ್ತಿದ್ದೀನಿ ಅನ್ನೋರ್ಗೋಗಿ ಈ ಟಿಪ್ಪು. ನೀವು ಬರೀ ಸ್ಟಿಚಿಂಗ್ ಕಲ್ತಿದ್ರೆ ನಿಮಗೆ ಫ್ಯಾಷನ್ ಡಿಸೈನಿಂಗಲ್ಲಿ ಈ ಥರ ಒಳ್ಳೆ ಹೆಸರು ಮಾಡೋದಾಗಲಿ ಮೋರ್ ದ್ಯಾನ್ 3 lakhs ಅರ್ನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗಲ್ಲಿ ಸಾಕಷ್ಟಿದೆ. ಒಂದು ಡೀಟೇಲಿಂಗ್ ಸಹ ನೀವು ಅರ್ಥ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ನಿಮಗೆ ಇರಬೇಕಾಗುತ್ತೆ, ನಿಮಗೆ ಸ್ಕೆಚಿಂಗ್ ಗೊತ್ತಿರಬೇಕಾಗುತ್ತೆ, ಅಥವಾ ನೀವು ಬಿಸ್ನೆಸ್ ಮಾಡೋದಕ್ಕೆ ಅದಕ್ಕೆ ಟ್ಯಾಕ್ಟಿಕ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಮತ್ತು ಅದ್ರ ಜೊತೆಗೆ ಟೆಕ್ಸ್ಟೈಲ್ಸ್ ಬಗ್ಗೆ ತುಂಬಾ ನಾಲೆಜ್ ಇರಬೇಕಾಗುತ್ತೆ. ಒಂದು ಫ್ಯಾಬ್ರಿಕ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದರಲ್ಲಿ ಇನ್ ಡೀಟೇಲ್ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗುತ್ತೆ. ನೀವು ಇದರಿಂದಾಗಿ ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನೇ ಮಾಡಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವೇ ನಿಮ್ಮ ಮುಂಚೆ ಥರ ನೀವು 3 years 1 year ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಿಮ್ಮದೇ ಆದಂತಹ ಒಂದು ಸ್ಮಾಲ್ ಸೆಟಪ್ ಸ್ಟಾರ್ಟ್ ಮಾಡ್ತೀರಾ ಅನ್ನೋದಾದರೆ ನೀವು ಆರಾಮಾಗಿ 3 months 6 months ಕೋರ್ಸ್ನ ನೀವು ಆರಾಮಾಗಿ ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಈಗ ನಾನು ನಿಮಗೆ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ, ನೀವು ಹೇಗೆ 3 lakhs per month ಅರ್ನ್ ಮಾಡ್ಬೋದು ಅಂತ. ಮೊದಲನೇದಾಗಿ ನೀವು ನಿಮ್ಮದೇ ಆದಂತಹ ಓನ್ ಬೊಟಿಕ್ನ ಸೆಟಪ್ ಮಾಡ್ಕೋಬೇಕಾಗುತ್ತೆ. ನೀವು ಆಲ್ರೆಡಿ ಸೆಟಪ್ ಮಾಡಿಕೊಂಡು ಒಂದು ಕಸ್ಟಮೈಸ್ ಔಟ್ಫಿಟ್ ಆಗಿರ್ಬೋದು, ಅಥವಾ ಪಾರ್ಟಿ ವೇರ್ ಆಗಿರ್ಬೋದು, ಅಥವಾ ಬ್ರೈಡಲ್ ವೇರ್ಸ್ ಆಗಿರ್ಬೋದು, ಈ ಥರದ ಒಂದೊಂದು ಔಟ್ಫಿಟ್ನ ನೀವು ಒಂದು ಮಂತಲ್ಲಿ ನೀವು ಆಲ್ಮೋಸ್ಟ್ ಲೈಕ್ ಒಂದು 5 to 6 ಆರ್ಡರ್ಸ್ ತಗೊಂಡು ಸಾಕು, ಆರಾಮಾಗಿ ನೀವು 3 lakhsನ ರೀಚ್ ಮಾಡ್ತೀರಾ ಆ ಮಂತಲ್ಲಿ. ಸೊ ಇದು ನಿಮ್ಮ ಫಸ್ಟ್ ಟಿಪ್ ಆಗಿರುತ್ತೆ. ಅದಕ್ಕೆ ನೀವು ನಿಮ್ಮದೇ ಆದಂತಹ ಒಂದು ಬೊಟಿಕ್ ಸೆಟಪ್ನ ಮಾಡಬೇಕಾಗತ್ತೆ. ಸೊ ನಾನು ಇನ್ನು ಡೀಟೇಲಾಗಿ ನೀವು ಹೇಗೆ ಬೊಟಿಕ್ ಸೆಟಪ್ ಮಾಡಬೇಕು ಅನ್ನೋದಕ್ಕಾಗಿ ನಾನು ಇನ್ನೊಂದು ವಿಡಿಯೋ ಸಹ ಮಾಡ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ಟಿಪ್ಪಿಗೆ ಹೋಗ್ತೀನಿ. ಓಕೆ, ಸೆಕೆಂಡ್ ಟಿಪ್ ಏನು ಅಂತ ಹೇಳಿದರೆ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಅಥವಾ ಮಾಡೆಲ್ಸ್ಗಳಾಗಿರ್ಬೋದು ಡಿಸೈನರ್ ವೇರ್ಸ್ನ ಪ್ರಿಫರ್ ಮಾಡ್ತಾರೆ. ಅಂಥವ್ರಿಗಾಗಿ ನೀವು ನಿಮ್ಮ ಬ್ರ್ಯಾಂಡ್ ಅಂಡರಲ್ಲಿ ಇಂಡಿಪೆಂಡೆಂಟಾಗಿ ಅವ್ರುಗಳಿಗೆ ಔಟ್ಫಿಟ್ನ ನೀವು ಡಿಸೈನ್ ಮಾಡಿ ಕೊಡ್ಬೋದು. ಪರ್ ಔಟ್ಫಿಟ್ ಏನಿಲ್ಲ ಅಂತ ಹೇಳಿದ್ರು ನೀವು ಆರಾಮಾಗಿ 50,000ಇಂದ 1 lakhವರೆಗೂ ಚಾರ್ಜ್ ಮಾಡ್ಬೋದು ಆ ಥರ ಔಟ್ಫಿಟ್ಗಳಿಗೆ. ಸೊ ಅಂಥ ಔಟ್ಫಿಟ್ಗಳನ್ನ ನೀವು ಪರ್ ಮಂತ್ ಅಂದರೂ ನೀವು ಆರಾಮಾಗಿ ನೀವು ಒಂದು 3 to 5 ಆರ್ಡರ್ಸ್ ತೊಗೊಂಡ್ರು ಸಾಕು, ಆರಾಮಾಗಿ ನೀವು 3 lakhsನ ರೀಚ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ವಲ್ಪ ಸ್ಟ್ರೆಸ್ ಸಹ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ತರಹದ ಸಪೋರ್ಟ್ ಇರೋದಿಲ್ಲ. ಬೊಟಿಕಲ್ಲಾದರೆ ನೀವು ಕೆಲಸ ಮಾಡ್ತಿರ್ತೀರ, ನಿಮ್ಮ ಟೈಲರ್ಸು ನೀವು ಡಿಸೈನ್ ಮಾಡಿದ ಔಟ್ಫಿಟ್ಸ್ನ ಸ್ಟಿಚ್ ಮಾಡ್ತಿರ್ತಾರೆ. ಬಟ್ ಇದರಲ್ಲಿ ನಿಮ್ಮ ಎಫರ್ಟ್ ಸಹ ಜಾಸ್ತಿ ಇರುತ್ತೆ. ನೀವು ಟೈಲರ್ಸ್ಗಳ ಜೊತೆ ಕೂತ್ಕೊಂಡು ಇನ್ ಡೀಟೇಲಾಗಿ ಡಿಸೈನ್ ಮಾಡಿ ಅವರಿಗೆ ನೀವು ಡೆಲಿವರ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಒಂದ್ಸತಿ ನೀವು ಈ ಬಿಸ್ನೆಸ್ನ ಸೆಟಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸ್ಮೂತಾಗಿ ನಿಮ್ಮ ಕೆಲಸ ನಡೀತಾ ಹೋಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಥರ್ಡ್ ಟಿಪ್ ಏನು ಅಂತ ಹೇಳಿದ್ರೆ, ಈಸಿ ನಿಮಗೆ ಆನ್ಲೈನಲ್ಲೂ ಮಾಡ್ಕೊಳ್ಬೋದು, ಆಫ್ಲೈನಲ್ಲೂ ಮಾಡ್ಕೊಳ್ಬೋದು. ಲೋಕಲ್ ಬೊಟಿಕ್ಸ್ಗಳಿರುತ್ತಲ್ಲ, ಅಂಥ ಬೊಟಿಕ್ಗಳಾಗಿರ್ಬೋದು, ಅಥವಾ ಫ್ಯಾಷನ್ ಲೇಬಲ್ಸ್ಗಳು, ಫ್ಯಾಷನ್ ಬ್ರ್ಯಾಂಡ್ಗಳಿರ್ತಾರಲ್ಲ, ಅವ್ರ ಜೊತೆಗೆ ನೀವು ಕೊಲಾಬ್ರೇಟ್ ಮಾಡಿ ನಿಮ್ಮ ಡಿಸೈನ್ಸ್ನ ಅವ್ರ ಜೊತೆಗೆ ನೀವು ಕೊಲಾಬ್ರೇಟ್ ಮಾಡ್ಕೊಳ್ಬೋದು. ಅದರಲ್ಲಿ ನಿಮಗೆ ಕಮಿಷನ್ ಪ್ಲಸ್ ಪ್ರಾಫಿಟ್ ಎಲ್ಲ ಸೇರಿದ್ರೆ ಆರಾಮಾಗಿ ನೀವು 3 lakhsವರೆಗೂ ರೀಚ್ ಆಗಿಬಿಡ್ತೀರಾ ಇನ್ ಅ ಮಂತ್. ಓಕೆ, ಆದರೆ ಇದು ನಿಮ್ಮ ಇಂಡಿವಿಜುವಾಲಿಟಿ ಮೇಲೆ ನಿಮಗೆ ಡಿಪೆಂಡ್ ಆಗಲಿ. ಏಕೆಂದರೆ ನನ್ನದೇ ಒಂದು ಸ್ವಂತ ಬ್ರ್ಯಾಂಡ್ ಬೇಕು ಅನ್ನೋರಿಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇಲ್ಲ, ನನ್ನ ಮನಿ ಮೇಲೆ ಫೋಕಸ್ ಆಗಿರುತ್ತೆ, ಆಮೇಲೆ ನಾನು ಅದನ್ನು ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನಿಷಿಯಲಲ್ಲಿ ಅರ್ನ್ ಮಾಡೋಕ್ಕೆ ನನಗೆ ಇಷ್ಟು ಸಾಕು ಅನ್ನೋದಾದರೆ ನೀವು ಮನಿ ಫೋಕಸ್ಡ್ ಆಗಿತ್ತು ಅಂತ ಹೇಳಿದ್ರೆ ಈ ಟಿಪ್ಪು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ರೀಸೆಂಟಾಗಿ ನಮ್ಮ ಸ್ಟೂಡೆಂಟ್ಸು, ನಮ್ಮ ಹಳೆ ಸ್ಟೂಡೆಂಟ್ಸ್ ಬೊಟಿಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ 3 monthsಲ್ಲೇ ಆರಾಮಾಗಿ 2.5 to 3 lakhs ಅವರು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ 6 months ಆದಮೇಲೆ ಅವರು ಆರಾಮಾಗಿ 3 to 5 lakhsವರೆಗೂ ಅರ್ನ್ ಮಾಡ್ತಿದ್ದಾರೆ.
ಸೊ ದಿಸ್ ಇಸ್ ದ ಈಸಿಯೆಸ್ಟ್ ವೇ. ನಾನು ನಿಮಗೆ ಸುಮ್ಮನೆ ಹಾಗೆ ಒಂದು ಎಕ್ಸಾಜುರೇಟ್ ಮಾಡಿ ಇಷ್ಟು ಅರ್ನ್ ಮಾಡ್ಬೋದು, ಇಷ್ಟು ಚಾರ್ಜ್ ಮಾಡ್ಬೋದು ಅಂತ ಹೇಳ್ತಿಲ್ಲ. ಇಷ್ಟು ಇವಾಗ ಕರೆಂಟ್ ಇಂಡಿಯಾದಲ್ಲಿ ನಡೀತಾ ಇರೋದನ್ನ ನಿಮಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಸಹ ಈ ಥರ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 1, ನೀವು ಫ್ಯಾಷನ್ ಡಿಸೈನಿಂಗ್ನ ಪ್ರಾಪರಾಗಿ ಕಲಿತು ಅದು ಕಂಪ್ಲೀಟ್ ನಾಲೆಜ್ ಪಡ್ಕೊಂಡು ಆಮೇಲೆ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪಾಯಿಂಟ್ 2 ಏನಂತ ಹೇಳಿದ್ರೆ, ನೀವು ನಿಮ್ಮದೇ ಆದಂತಹ ಒಂದು ಬೊಟೀಕ್ನ ಆಫ್ಲೈನ್ ಅಥವಾ ಆನ್ಲೈನಲ್ಲಿ ಸೆಟಪ್ ಮಾಡ್ಕೊಳ್ಳಿ. ಬೇಕಾದರೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಸಹ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಗೆ ನಿಮ್ಮ ಬೊಟೀಕ್ ಸೆಟಪ್ ಮಾಡ್ಕೊಳ್ಬೇಕು, ನಿಮ್ಮ ಬೊಟೀಕ್ ಅಂದರೆ ಯಾವ ಥರ ಇರಬೇಕು. ಬಿಕಾಸ್ ಟೈಲರ್ ಶಾಪ್ ಥರ ಎಷ್ಟೋ ಜನ ಇಟ್ಕೊಂಡಿರ್ತಾರೆ, ಯಾಕೆಂದರೆ ತುಂಬ ಚಿಕ್ಕ ಜಾಗ ಇರುತ್ತೆ ಅಂತ. ಚಿಕ್ಕ ಜಾಗದಲ್ಲೇ ಬೊಟೀಕ್ ಸೆಟಪ್ನ ಯಾವ ಥರ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ಸಹ ನಾನು ವೀಡಿಯೋಸ್ನ ಮಾಡ್ತೀನಿ. ಸೊ ನಿಮ್ಮದೇ ಆದಂತಹ ಬೊಟೀಕ್ನ ನೀವು ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ. ಆಫ್ಲೈನ್ ಅಥವಾ ಆನ್ಲೈನ್ ಸ್ಟೋರ್ಸ್ ಆದರೂ ನೀವು ಮಾಡ್ಕೊಳ್ಬೋದು. ಓಕೆ, ಇಷ್ಟು ಸೆಟಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಮಾಲ್ ಆರ್ಡರ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟೇ ಎತ್ಕೊಳ್ತಾನೆ ದೊಡ್ಡ ಆರ್ಡರ್ಸ್ ತೊಗೊಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟೈಲರ್ಸ್ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋ ನಾಲೆಜ್ ನಿಮಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಹೇಗೆ ನೀವು ಬಿಸ್ನೆಸ್ನ ಬಿಲ್ಡ್ ಮಾಡ್ತೀರಾ ಅನ್ನೋದಕ್ಕಾಗಿ ಅವಾಗಿನೂ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ನೀವು ಬರೀ ಸ್ಮಾಲ್ ಆರ್ಡರ್ಸ್ನ ತಗೊಂಡು ಫ್ಯೂ ಡೇಸ್ನ ಟ್ರೈ ಮಾಡಿ, ಆದರೂ ನೀವು ದೊಡ್ಡ ಆರ್ಡರ್ಸ್ನ ತೊಗೊಳ್ಬೋದು. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಮಾರ್ಕೆಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು ಮಾರ್ಕೆಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಸಹ ನೀವು ಜಾಸ್ತಿ ನಿಮ್ಮ ಅಪ್ಡೇಟ್ಸ್ನ ಕೊಡ್ತಾ ಹೋಗಬೇಕಾಗುತ್ತೆ. ಪ್ರಾಪರಾಗಿ ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಮಾರ್ಕೆಟಿಂಗ್ ಮಾಡೋದನ್ನ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಮಾಡೋದ್ರಿಂದ ಮಾತ್ರ ನಿಮಗೆ ಆ ರೆಕಗ್ನಿಷನ್ ಸಿಗೋಕ್ಕೆ ಸಾಧ್ಯ. ಸೊ ಮಾರ್ಕೆಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾನ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫ್ರೆಂಡ್ಸ್, ನೀವು ಸಹ ಫ್ಯಾಷನ್ ಡಿಸೈನಿಂಗಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ನಿಮಗೋಸ್ಕರ ನಮ್ಮ ದಕ್ಷಿಣ ಇನ್ಸ್ಟಿಟ್ಯೂಟಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಿದೆ. ಅದರಲ್ಲಿ 3 months ಸರ್ಟಿಫೈಡ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನೀವು ಆಪ್ಟ್ ಮಾಡಿಕೊಂಡ್ರೆ ನೀವು ಎಂಥ ಫ್ರೆಷರ್ ಆಗಿದ್ದರೂ ಸಹ ಫ್ಯಾಷನ್ ಡಿಸೈನಿಂಗ್ನ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. 3 monthsಲ್ಲೇ ನಿಮಗೆ ಫ್ಯಾಷನ್ ಸ್ಕೆಚಸ್ ಆಗಿರ್ಬೋದು, ಫ್ಯಾಬ್ರಿಕ್ ನಾಲೆಡ್ಜ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಎಂಬ್ರಾಯ್ಡರಿ, ಫ್ಯಾಬ್ರಿಕ್ ಪೇಂಟಿಂಗ್, ಅದ್ರ ಜೊತೆಗೆ ನಿಮ್ಮನ್ನ ಮಾರ್ಕೆಟ್ ವಿಸಿಟಿಗೆ ಕರ್ಕೊಂಡು ಹೋಗಿ ನಿಮಗೆ ಕಂಪ್ಲೀಟಾಗಿ ಫ್ಯಾಬ್ರಿಕ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ ನಿಮಗೆ. ಅದ್ರ ಜೊತೆಗೆ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬೊಟೀಕ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ಲೊಕೇಶನಲ್ಲಿ ಇದ್ದರೆ ಒಳ್ಳೆಯದು, ಅದ್ರ ಇಂಟೀರಿಯರ್ ಸೆಟಪ್ ಯಾವ ಥರ ಇರಬೇಕು, ಚಿಕ್ಕ ಜಾಗ ಆಗಿದ್ರೂ ಯಾವ ಥರ ಅದನ್ನು ನೀವು ಸೆಟಪ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಬಜೆಟ್ ಎಷ್ಟು ಬೇಕಾಗುತ್ತೆ, ಅಥವಾ ಬಜೆಟ್ ಹೇಗೆ ಫಂಡ್ಸ್ ಅರೇಂಜ್ ಮಾಡ್ಕೊಳ್ಳೋದು, ಅಥವಾ ನನ್ನ ಇಂಟೀರಿಯರ್ಸ್ ಯಾವ ಥರ ಮಾಡ್ಕೊಳ್ಬೇಕು, ಯಾವುದು ಲೈಕ್ ಫಾರ್ ಎಕ್ಸಾಂಪಲ್ ಟೈಲರ್ ಪ್ಲೇಸ್ ಯಾವ ಕಡೆ ಇರಬೇಕು, ರಿಸೆಪ್ಷನ್ ಏರಿಯಾ ಯಾವ ಕಡೆ ಇರಬೇಕು, ಫ್ಯಾಬ್ರಿಕ್ಸ್ನ ನಾವೇ ತಂದು ಸೇಲ್ ಮಾಡಬೇಕಾ ಅಥವಾ ಅವರೇ ಫ್ಯಾಬ್ರಿಕ್ಸ್ ಕೊಡೋದನ್ನು ನಡೆಸ್ಕೋಬೇಕಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಇದ್ರ ಬಗ್ಗೆ ನಾವು ನಾಲೆಜ್ನ ಕೊಡ್ತೀವಿ. ಅದ್ರ ಜೊತೆಗೆ ಹೇಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ನಮ್ಮ ಕೋರ್ಸಲ್ಲಿ ಹೇಳ್ಕೊಡ್ತೀವಿ. ಇದು ಜಸ್ಟ್ ನೀವು 3 monthsಲ್ಲೇ ನೀವು ಕಂಪ್ಲೀಟ್ ಕೋರ್ಸ್ನ ಕಲಿತು ಇಮಿಡಿಯೇಟಾಗಿ ನೀವು ಫ್ಯಾಷನ್ ಡಿಸೈನಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಕೆರಿಯರ್ ಇಮಿಡಿಯೇಟಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಬಿಫೋರ್ ನಮ್ಮ ಸರ್ಟಿಫಿಕೇಷನ್ ಸಿಗೋಕ್ಕೆ ಮುಂಚೆನೇ ನೀವು ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಬೊಟಿಕ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಹಾಗೆ ಸಹ ನೀವು ಸಹ ನಿಮ್ಮ ಫ್ಯಾಷನ್ ಬೊಟಿಕ್ಸ್ನ ನೀವು ಸ್ಟಾರ್ಟ್ ಮಾಡಿರ್ಬೋದು. ಅಷ್ಟು ಈಸಿಯಾಗಿ ಕಲಿಬೋದು ಈ ಕೋರ್ಸ್ನ ನೀವು 3 monthsಲ್ಲಿ. ಸೊ ನೀವು ಸಹ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನೀವು ಕಲಿಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಇಲ್ಲಿ ಡಿಸ್ಪ್ಲೇನೂ ಸಹ ಆಗ್ತಾ ಇರುತ್ತೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಾಪ್ ಮಾಡಿ ನೀವು ಕೋರ್ಸ್ಗೆ ನೀವು ರಿಜಿಸ್ಟರ್ ಆಗ್ಬೋದು. ಬರೀ 3 months ಮಾತ್ರ ಇರುತ್ತೆ ಎಷ್ಟು ಕೋರ್ಸ್ಗಳು. 3 monthsಲ್ಲೇ ನೀವು ಕಂಪ್ಲೀಟಾಗಿ ಕಲಿತು ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ಟಿಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಯಾರ್ಯಾರು ಗೊತ್ತಿದ್ದಾರೋ ಫ್ಯಾಷನ್ ಡಿಸೈನರ್ಸು ಅವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹಲವಾರು ಟಾಪಿಕ್ಸ್ಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮಗೇನೇನು ಟಾಪಿಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಸಹ ವೀಡಿಯೋಸ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.